ಒಳಗೆ ನಾವು ಚಾಡಿ ಮಾತಂತ ಕೇಳದಿವೆ ತಿಳ್ಕೊಂಡ್ರೆ ಆ ಮನಿತನ ಒಡೆದು ಹೋಗ್ಬಿಡ್ತದೆ, ಮನಸ್ಸುಗಳಿಂದ ಕದಲಿ ಹೋಗಿಬಿಡ್ತವೆ. ಏಸ್ ಕಾಲಕ್ಕೂ ಕೂಡ ಇನ್ನೊಬ್ಬರ ಮಾತುಗಳನ್ನು ನಾವು ಯಾರೂ ಕೂಡ ಕೇಳಬಾರ್ದು. ಯಾಕಂದ್ರೆ ಸ್ವತಃ ಇಲ್ಲಿ ಪರಮಾತ್ಮನ ಕಿವಿನಿಂದ ಹರಕದಾವ ತಿಳ್ಕೊಂಡಾಗ ನಾರದ್ರ ಮಾತು ಕೇಳ್ಕೊಂಡ ಬಂಧನ ತಿಳ್ಕೊಂಡ ಪಾಪ ಸರ್ವಮಂಗಳೇ ಗೇಟಿನ ತನ ಬಂದ್ಲು, ತಲಬಾಗಿಲ ತನ. ಯಾವಾಗಿಂದ ಇದೇನಿದೆ ಪರಮಾತ್ಮ, ನೀ ಬಂದಿದಲ್ಲ, ಬಾ ಒಳಗೆ ಬಾ ಒಳಗೆ ಬಾ ತಿಳ್ಕೊಂಡ ಕರೆದು. ನೀವು ಹೊಸ್ತಾಗಿ ಬಂದಾನ ಇದಿ ಸರ್ವಮಂಗಳೇ, ಇದು ಏನಿದೆ ಪರಮಾತ್ಮ ಏನ್ರಿ, ನೀ ಬಂದಿಯಲ್ಲ ತಿಳ್ಕೊಂಡಾಗ, ಹೌದು ಸರ್ವಮಂಗಳೇ, ನಾನು ನಿನ್ನ ಮನೆಗೆಂದ ಬಂದೀನಿ, ಬಾ ಪರಮಾತ್ಮ ಒಳಗೆ ಬಾ ತಿಳ್ಕೊಂಡ ಪರಮಾತ್ಮಗೆಂದ ಕರಲು. ಅವಾಗ ಪರಮಾತ್ಮ ಅಂತನ ಸರ್ವಮಂಗಳೇ, ನಾನು ನಿನ್ನ ಮನೆಗೆ ಹಂಗೆ ಬರಂಗಿಲ್ಲ, ನೀ ನನಗೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾತ್ರ ನಿನ್ನ ಮನೆಗೆ ನಾ ಬರ್ತೀನಿ, ಇಲ್ಲಾರು ಬರಂಗಿಲ್ಲ ಅಂದ. ಆಕೆ ನಗಲಕತ್ಲ ಸರ್ವಮಂಗಳೇ, ಪರಮಾತ್ಮ ನೀ ನಾರದನ ಮಾತು ಕೇಳ್ಕೊಂಡು ಬಂದಿದೆ ಅನ್ನೋದು ನನಗೆ ಗೊತ್ತು. ನಾರದಿಗೆ ಏನು ಮಾತು ಹೇಳಿನಿಲ್ಲ, ಆ ಮಾತದ ನಿನಗೂ ಕೂಡ ಹೇಳಕತ್ತೀನಿ, ನಮಸ್ಕಾರ ಬಿಟ್ಟು ಬೇಕಾದ ಕೇಳ್ಕೊಡ್ತೀನಿ, ಆದ್ರೆ ನಮಸ್ಕಾರ ಮಾತು ನಿನಗೆ ಮಾಡಂಗಿಲ್ಲ ಅಂದು. ಪರಮಾತ್ಮ ಅಂತನ ಹುಚ್ಚಿ ಸರ್ವಮಂಗಳ, ನನ್ನನ್ನು ಯಾರು ತಿಳ್ಕೊಂಡಿದೆ ನೀನು, ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಅದೀನಿ ಎತ್ತುಕೊಂಡಮ್ಮ. ಅವಾಗಿನ ಸರ್ವಮಂಗಳ ಅಂದ್ಲು, ನೀನು ಜಗತ್ತಿಗೆ ಒಡೆಯನಾಗಿರ್ಲಕ್ಕ ನನಗೆ ಒಡೆಯ ನನ್ನ ಗಂಡದಾನ ಅಂದ್ಲಕ್ಕೆ. ನೀ ಜಗತ್ತಿಗೆ ಒಡೆಯ ಇರ್ಲಕ್ಕ ನನಗೆ ಯಾರು ಒಡೆಯ, ನನ್ನ ಗಂಡನೇ ನನಗೆಂದ ಒಡೆಯ, ನನಗೆ 5 ಮುತ್ತುಗಳನ್ನು ಕೊಟ್ಟವ ನನ್ನ ಗಂಡ ಏನ್ರಿ, ನನಗೆ ಅನ್ನ ಹಾಕ್ತಕ್ಕಂಥ ನನ್ನ ಗಂಡ, ನನಗೆ ನೀರು ಕುಡಿಸ್ತಕ್ಕ ನನ್ನ ಗಂಡ, ಉಸಿರಾಡ್ತಕ್ಕಂಥ ಜೀವನ ಕೊಟ್ಟಿರ್ತಕ್ಕ ನನ್ನ ಗಂಡ ಹತ್ತುಕೊಂಡಾಗ ನನ್ನ ಗಂಡನ ಬಿಟ್ಟು ಅಂದ್ರೆ ನೀನು ಯಾರಿಗಿನ ಕೂಡ ನಮಸ್ಕಾರ ಮಾಡಂಗಿಲ್ಲ ಅಂದ್ಲು. ಯಾವಾಗಿಂದ ನಮಸ್ಕಾರ ಮಾಡಂಗಿಲ್ಲ ಹತ್ತುಕೊಂಡಾಗ, ಅವಾಗಿಂದ ನೋಡು ಸರ್ವಮಂಗಳೇ, ನನ್ನನ್ನು ಯಾರು ತಿಳ್ಕೊಂಡೆ ಪರಮಾತ್ಮ ಬಂದಿನಿ, ಹೌದು ಪರಮಾತ್ಮ ನನಗೆ ಗೊತ್ತದೆ, ಆದ್ರೆ ನಿನಗೆ ನಾನು ನಮಸ್ಕಾರ ಮಾಡಂಗಿಲ್ಲ. ಎಷ್ಟು ಪರಿಪರಿಯಾಗಿ ಪರಮಾತ್ಮ ಹೇಳಿದ್ರು ಕೂಡ ಸರ್ವಮಂಗಳ ಮಾತಿಗೆ ಒಪ್ಪಲಿಲ್ಲ. ನೀ ನಮಸ್ಕಾರ ಬಿಟ್ಟು ಬೇಕಾದ ಕೇಳ ಕೊಡ್ತೀನಿ, ಆದ್ರೆ ನಮಸ್ಕಾರ ಮಾತು ನೀನು ಮಾಡಂಗಿಲ್ಲ ತಿಳ್ಕೊಳಲು. ಹಾಗಿತ್ತ ನಾನು ನಿನ್ನ ಮನೆ ಒಳಗೆಲ್ಲ ಬರಂಗಿಲ್ಲ, ತಿರುಗಿ ಹೋಗ್ತೀನಿ ನೋಡು. ಯಾವಾಗಿಂದ ತಿರುಗಿ ಹೋಗ್ತೀನಿ ಎತ್ತುಕೊಂಡಾಗ ಸರ್ವಮಂಗಳ ಅಂತಳ, ನಿನಗೆ ಬಾತ್ ಕರ್ದಕ್ಕೆ ನಾ ಅಲ್ಲ, ಹೋಗ್ತೀನಿ ಎತ್ತುಕೊಂಡನಕ್ಕೆ ಹೋಗನ್ನಕ್ಕೆ ನಾ ಯಾರು ಏನ್ರಿ, ಮನಿತನ ಬಂದಿದೆ ಎತ್ತುಕೊಂಡು ನೀನು ಬಾತ್ ಕರೆದೀನಿ, ಆದ್ರೆ ನೀವು ಹೋಗ್ತೀನಿ ಎತ್ತುಕೊಂಡ್ರೆ ಹೋಗು ಇಟ್ಟಂದು ತಿರುಗಿ ಮನೆಯಾಗ ಬಾಲ್. ಇದು ಪರಮಾತ್ಮಕ್ಕೆ ಬಾ ಅಲ್ಲ ತಾನೇ ಹೋಯ್ತು ಒಳಗೆ. ಹಾಗೆ ಒಳಗೆ ಬಾ ಅಲ್ಲಾರ್ದೇನೆ ತಾನೇ ಅಂದ ಒಳಗೆ ಹೋದ. ಯಾವಾಗೆಲ್ಲ ಸರ್ವಮಂಗಳೇ ನೋಡಿ ವಿಚಾರ ಮಾಡು, ನಮ್ಮ ನಿನ್ನ ಮನೆ ಒಳಗೆ ಬಂದೀನಿ, ನನಗೆ ನಮಸ್ಕಾರ ಮಾಡುವ ತಿಳ್ಕೊಂಡಾಗ ಪರಮಾತ್ಮ ನಿನಗೆ ಅಲ್ಲಿನೂ ಅದನ್ನೇ ಹೇಳ್ತೀನಿ, ಇಲ್ಲೇ ಅದೇ ಹೇಳ್ತೀನಿ, ನನ್ನ ಮನೆಗೆ ಇರ್ತಕ್ಕಂಥ ಬೇಕಾದ ಕೇಳಿ ಕೊಡ್ತೀನಿ, ಅಷ್ಟೇ ಅಲ್ಲ ನನ್ನ ಪ್ರಾಣ ಬೇಕಾದ್ರೂ ಕುಡ್ದು ಕೊಡ್ತೀನಿ, ನಮಸ್ಕಾರ ನಿನಗೆ ಮಾಡಂಗಿಲ್ಲ ನೋಡು, ನನ್ನ ಪ್ರಾಣ ಬೇಕಾದ್ರೂ ಕುಡ್ದು ಕೊಡ್ತೀನಿ, ಆದ್ರೆ ನಮಸ್ಕಾರ ಮಾತ್ರ ನಿನಗೆ ಮಾಡಂಗಿಲ್ಲ. ಯಾವಾಗಿಂದ ಈ ಮಾತುಗಳ ಅಂದಾಗ ಪರಮಾತ್ಮ ಒಂದು ಕ್ಷಣ ನಿಂತ ಅಂದ್ರ, ನಮಸ್ಕಾರ ಬಿಟ್ಟು ನಾ ಏನು ಕೇಳ್ತೀನಿ ಅದು ಕೊಡ್ತೀಯನು ಅಂದ. ನಮಸ್ಕಾರ ಬಿಟ್ಟು ಬೇಕಾದ ಕೇಳೋ ನೀನು ಕೊಡ್ತೇನೆ, ನನ್ನ ಮನೆಗಿಂದ ಬಂಗಾರ ಬೆಳ್ಳಿ ಮುತ್ತು ರತ್ನ ಅಟ್ಟೆ ಅಲ್ಲ, ನನ್ನ ಪ್ರಾಣ ಬೇಕಾದ್ರೂ ಕೂಡ ನೀನು ಕೊಡ್ತೀನಿ, ನಮಸ್ಕಾರ ಮಾತು ನೀನು ಮಾಡಂಗಿಲ್ಲ ಪರಮಾತ್ಮ, ನಮಸ್ಕಾರ ಬಿಟ್ಟು ನೀ ಬೇಕಾದ ಕೇಳೋ ಕೊಡ್ತೀನಿ. ಯಾವಾಗಿಂದ ಈ ಮಾತುಗಳನ್ನ ಅಂದಾಗ ಪರಮಾತ್ಮ ನೋಡ್ರಿ ಎಂಥ ಮಾತು ಅಂತಾನ, ಸರ್ವಮಂಗಳ ಅಂದ್ರೆ ನಮಸ್ಕಾರ ಬಿಟ್ಟು ಬೇಕಾದ ಕೇಳೋ ಕೊಡ್ತೇನು, ಬೇಕಾದ ಕೇಳೋ ಕೊಡ್ತೀನಿ. ಯಾವಾಗಿಂದ ಬೇಕಾದ ಕೇಳೋ ಕೊಡ್ತೀನಿ ಅಂತಂದಾಗ, ಹಾಗಾದ್ರೆ ನಿನ್ನ ಗಂಡನ ಪ್ರಾಣವನ ರುಂಡವನ ಕತ್ತರಿಸಿಕೊಡು ನನಗ ಅಂದ. ನಮಸ್ಕಾರ ಬಿಟ್ಟು ಬೇಕಾದ ಕೇಳೋದು ಕೊಡ್ತೀನಿ ಎತ್ತುಕೊಂಡು ಮಾತು ಕೊಡ್ಲಕತ್ತಿಯಲ್ಲ, ಹಾಗಿತ್ತು ನಿನ್ನ ಗಂಡನ ರುಂಡವನ್ನು ಕತ್ತರಿಸಿಕೊಡು. ಯಾವಾಗಿಂದ ಗಂಡನ ರುಂಡವನ್ನು ಕತ್ತರಿಸಿಕೊಡು ಹತ್ತುಕೊಂಡಾಗ ಒಂದು 5 ನಿಮಿಷದಿಂದ ಇಲ್ಲೇ ನಿಂದ್ರು ಒಂದ್ಲಕ್ಕಿ ಹೊರಗೆ ನೋಡ್ರಿ, ಗಂಡ ಒಳಗೆ ಧ್ಯಾನ ಮಾಡಕತ್ಯಾನ. ಯಾರು ಧ್ಯಾನ ಮಾಡಕತ್ಯಾನ, ಇವೇನು ಹೊರಗೆ ಬಂದಲ್ಲ ಪರಮಾತ್ಮ, ಇವಂದೇ ಧ್ಯಾನ ಮಾಡಕತ್ಯಾನವ. ಒಳಗೆ ಕೂತ್ಕೊಂಡಾನ, ಕಣ್ಣು ಮುಚ್ಚಾನ, ಜಪ ಮಾಡಕತ್ತಾನ, ಪರಮಾತ್ಮನ ಧ್ಯಾನ ಮಾಡಕತ್ತಾನ. ಹಿಂಗೆಲ್ಲ ಏನ್ರಿ ಮಾಡ್ತಕ್ಕಂಥ ಪ್ರಸಂಗದ ಒಳಗ ಆ ಸರ್ವಮಂಗಳ ಅಂತಾಳೆ ಪರಮಾತ್ಮ 5 ನಿಮಿಷದಿಂದ ನಿಂದ್ರು, ನನ್ನ ಗಂಡನ ಒಪ್ಪಿಗೆ ತೊಗೊಂಡು ಬರ್ತೀನಿ ಅಂದು ನೇರವಾಗಿ ಅಂದ ಒಳಗೆ ಹೋಗ್ಯಾಳ. ಗಂಡನ ಪಾದಕ್ಕೆಂದ ಉದ್ದಕ್ಕೆ ನಮಸ್ಕಾರ ಮಾಡ್ಯಾಳ. ನೋಡ್ರಿ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಯಾವಾಗಿಂದ ಗಂಡನಿಗೆ ನಮಸ್ಕಾರ ಮಾಡಿ ಕೇಳ್ತಾಳ, ಸ್ವಾಮಿ ಪರಮಾತ್ಮ ಬಂದಾನೆ, ನಮಸ್ಕಾರ ಬಿಟ್ಟು ಬೇಕಾದ ಕೇಳಿ ಒತ್ತಿಕೊಂಡಾಗ ನಿನ್ನ ರುಂಡವನ್ನು ಕೇಳಕತ್ತಾನೆ, ಹೆಂಗೆ ಮಾಡಲಿ ಅಂದ. ನೋಡು ಸರ್ವಮಂಗಳ ಗಂಡ ಅಂತಾನೆ, ನಿನ್ನ ಪತಿವೃತ ಧರ್ಮದ ಮುಂದ ಈ ರುಂಡಿನ ದ್ವಾರದಲ್ಲ, ಯಾವಾಗ ನಾನು ರುಂಡವನ್ನು ಕೇಳಕತ್ತಾನಂದ ಕೊಟ್ಟು ಬಿಡು ಅಂದ. ಹೆಂಗಿರ್ಬೇಕ್ರಿ, ಏನಂತಾನೆ ಹೆಂಡತಿಗೆ, ನಿನ್ನ ಪತಿವ್ರತ ಧರ್ಮದ ಮುಂದ ನನ್ನ ರುಂಡಿನ ದ್ವಾರದೇನಲ್ಲ, ಯಾವಾಗಿನ ಪರಮಾತ್ಮ ನನ್ನ ರುಂಡವನ್ನು ಕೇಳಕತ್ತನ ತಂದಾಗ ಕೊಟ್ಟು ಬಿಡುವ ತಿಳ್ಕೊಂಡ ಜಪದಿಂದ ಎದ್ದಿಂದ ಹೊರಗೆ ಬಂದ. ಒಂದು ಕಡೆಗೆ ಪರಮಾತ್ಮ ನಿಂತ, ಇನ್ನೊಂದು ಕಡೆಗೆ ಸರ್ವಮಂಗಳೇ ನಿಂತಾಳೆ, ಒಂದು ಕಡೆಗೆ ಸರ್ವಮಂಗಳೇ ಗಂಡ ನಿಂತ. ಮಧ್ಯದೊಳಗ ದೊಡ್ಡದೊಂದು ತಲವಾರ್ ತಗೊಂಡು ನಿಂತ.
ಸರ್ವಮಗಳೇ ನಿಂತಾಳ. ಪರಮಾತ್ಮ ಗಾಬರಿಯಾಗಿಂದ ನೋಡಕತ್ತಾನೆ. ಯಾವಾಗಿಂದ ಪರಮಾತ್ಮನಿಗೊಂದು ಮಾತು ಅಂತಾಳೆ, ಪರಮಾತ್ಮ ನಮಸ್ಕಾರ ಬಿಟ್ಟು ಬೇಕಾದ ಕೇಳ ಒತ್ತಿಕೊಂಡಾಗ ಯಾವಾಗ ನನ್ನ ಗಂಡನ ರುಂಡವನ್ನು ಕತ್ತರಿಸಿಕೊಡೋದು ಕೇಳಕತ್ತಿದೆಯಲ್ಲ, ನನ್ನ ಗಂಡನ ರುಂಡವನ್ನು ಕತ್ತರಿಸಿಕೊಡ್ತೀನಿ. ಆದ್ರೆ ನಂದು ಒಂದು ಕಂಡೀಷನ್ ಅದ ಅಂದ್ಲಕ್ಕೆ. ಏನು ಕಂಡೀಷನ್ ಅಂದ ಶಿವ? ನನ್ನ ಗಂಡನ ರುಂಡವನ್ನು ಕತ್ತರಿಸಿದ ನಿನ್ನ ಕೈ ಒಳಗೆಲ್ಲ ಮುಗಿತೀನಿ, ನೀನು ಅದನ್ನ ಕೈಯಾಗೆಲ್ಲ ಹಿಡ್ಕೋಬೇಕು. ನೀನು ಅಪ್ಪಿ ತಪ್ಪಿ ನನ್ನ ಗಂಡನ ರುಂಡ ಅದರ ಕೈ ಜಾರಿ ಕೆಳಗೆ ಬಿತ್ತು ಅಂತಂದ್ರೆ ನಿನ್ನ ರುಂಡ ಕಡಿತೀನಿ, ಎಚ್ಚರದಾಗಿರುವಂದ್ಲಕ್ಕೆ. ಪರಮಾತ್ಮನಿಗೆ ರೀ, ಇದು ಎಲ್ಲರೇ ಸಾಮಾನ್ಯರಿಗಲ್ಲ, ಇದು ಸಾಮಾನ್ಯರಿಗೆ ಅಂದ್ರೆ ನೀವು ಪರಮಾತ್ಮನಿಗಂತಾಳೆ, ಸರ್ವಮಗಳಂತಾಳೆ. ನನ್ನ ಕಂಡೀಷನ್ ಏನು? ನನ್ನ ಗಂಡನ ರುಂಡ ಕೇಳಕತ್ತಿದಿ, ನನ್ನ ಗಂಡನ ರುಂಡವನ್ನು ಕತ್ತರಿಸಿ ಕೊಡ್ತೀನಿ. ಆದ್ರೆ ಆ ಗಂಡನ ರುಂಡವನ್ನು ನಿನ್ನ ಕೈಯಾಗಿಂದ ಹಿಡ್ಕೋಬೇಕು. ಅಪ್ಪಿ ತಪ್ಪಿ ಕೈ ಜಾರಿ ಕೆಳಗೆ ಬಿತ್ತು ಅಂತಂದ್ರೆ ನಿನ್ನ ರುಂಡ ಕಡಿತೀನಿ, ಎಚ್ಚರದಾಗಿರುವಂದು. ಇದು ಮೊದಲೇ ಬೋಳಶಂಕರ ಏನ್ರಿ, ಮೊದಲೇ ಹುಚ್ಚಿವ ಶಿವ. ಅದೇನು ದೊಡ್ಡಗದ ಬಗೆ ಅಂದ. ಯಾವಾಗ ಅದ್ರಾಗ ಅದೇನು ದೊಡ್ಡಗದ ಬಗೆ ಎತ್ತುಕೊಂಡಾಗ ಆಯ್ತು ಪರಮಾತ್ಮ ಕೊಡ್ತೀನಿ ತಗೋತಿಕೊಂಡು ನೇರವಾಗಿ ಗಂಡನ ಹತ್ರ ಹೋಗಾಳೆ. ಅವನು ತಲೆ ಮೇಗಿರ್ತಕ್ಕಂಥ ಜಡಿ ಅಂತ ಹಿಡ್ದಾಳ. ಪರಮಾತ್ಮ ನನ್ನ ಗಂಡನ ರುಂಡವನ್ನು ಕೊಡ್ತೀನಿ ತಗೋತಿಕೊಂಡು ಹಿಂಗೆ ಕೈಯಾಗಿರ್ತಕ್ಕಂಥ ತಲವಾರು ತಗೊಂಡು ಒಂದೇಟದ ಗಂಡನ ರುಂಡಿಗೆಂದ ಹೊಡೆದು ಒಂದೇ ಏಟಿಗೆಂದ ಗಂಡನ ರುಂಡ ಕತ್ತರಿಸಿಬಿಡ್ತು. ಬೀಸನ ಪರಮಾತ್ಮ ಕೈಯಾಗದ ಬಗಲು. ಯಾವಾಗಿಂದ ಪರಮಾತ್ಮ ಅದನ್ನ ಹಿಡ್ಕೊಂಡ, ಆ ಕಡೆ ಪರಮಾತ್ಮನ ಕೈಯಾಗಿಂದ ರುಂಡು ಸಿಕ್ಕದ, ಈ ಕಡೆ ಗಂಡನ ರುಂಡು ಮತ್ತೊಂದು ಬೆಳೀತು. ಮತ್ತು ತಲೆ ಮೇಗಿರ್ತಕ್ಕಂಥ ಜಡಿ ಹಿಡಿತಾಳೆ, ಮತ್ತೆ ಕಡಿತಾಳೆ, ಅದನ್ನು ಪರಮಾತ್ಮನ ಕೈಯಾಗದ ಬಗಿತಾಳೆ. ಒಂದಲ್ಲ ಎರಡಲ್ಲ 32 ರುಂಡಗಳನ್ನು ಕತ್ತರಿಸಿ ಪರಮಾತ್ಮನ ಕೈಯಾಗದ ಬಗಲು. ಇದು ಇದು ಪರಮಾತ್ಮ ಗಾಬರಿ ಆಯ್ತು. ಯಾಕ ಅಪ್ಪಿ ತಪ್ಪಿ ಇದ್ರೆ ಒಂದು ರುಂಡ ಕೈ ಜಾರಿ ಕೆಳಗೆ ಬಿದ್ರಿಕೆ ನನ್ನ ರುಂಡ ಕಡಿತಾಳಲ್ಲ, ಅದಕ್ಕೂ ಅಂಜಿಕೆನ ಸಾಕು ಸರ್ವಮಂಗಳ ಸಾಕೆನ ಸಾಕು ಹತ್ತಿಕೊಳ್ಳಲು. ಯಾವಾಗಿಂದ ಪರಮಾತ್ಮ ಇನ್ನ 8 ರುಂಡಗಳು ಬೇಕು ಕೇಳು, ಇನ್ನೊಂದು ಕೂಡ ಕೊಡ್ತೀನಿ ಎತ್ತಿಕೊಳ್ಳೋದು. ಇರಲಿಲ್ಲ ಸಾಕು ಹತ್ತಿಕೊಳ್ಳಲು. ಅವಾಗಿಂದ ಸರ್ವಮಂಗಳ ಗಂಡನ ರುಂಡಗಳನ್ನ ಒಂದಕ್ಕೊಂದೊಂದು ಗಂಟು ಹಾಕಿ ಕೊರಳಾಗಿಂದ ಮಾಲಿ ಮಾಡ್ಕೊಂಡು ಹಾಕೊಂಡ. ನೀವೆಲ್ಲರೂ ಕ್ಯಾಲೆಂಡರ್ ಒಳಗೆ ಅದು ನೋಡಿರ್ಬೇಕು. ರುಂಡ ಮಾಲಿ ಹಾಕೊಂಡಿರ್ತಾನಲ್ಲ, ಆ ರುಂಡ ಬೇರೆ ಯಾರು ಅಲ್ಲ, ಸರ್ವಮಂಗಳ ಗಂಡನ ರುಂಡ. ಅದಕ್ಕಾಗಿ ಇವತ್ತಿನ ಸ್ವಾಮಿಗಳು ಇವು ಕೊಳ್ಳಾಗ ರುದ್ರಾಕ್ಷಿ ಮಾಲೆ ಹಾಕೊಂಡ್ರ ಇದಕ್ಕೆ ಕಂಠ ಮಾಲ ಹತ್ತುಕೊಂಡಂತೀವಿ. ಆ ಒಂದೊಂದು ರುದ್ರಾಕ್ಷಿ ಯಾರು ಹೊತ್ತುಕೊಂಡು ಕೇಳೋ ಸರ್ವಮಂಗಳ ಗಂಡನ ರುಂಡಗಳ ರೂಪದೊಳಗನೆ. ಅದಕ್ಕಾಗಿ 32 ರುದ್ರಾಕ್ಷಿಗಳನ್ನೇ ಕಂಠ ಮಾಲ ಹತ್ತುಕೊಂಡು ಪ್ರತಿಯೊಬ್ಬ ಸ್ವಾಮಿಗಳು ಕೂಡ ಧರಿಸ್ಬೋತ ಏನ್ರಿ. ಪೂಜಾ ಕುಂತಾಗೂ ಕೂಡ 32 ಇರ್ತಾವ ರುದ್ರಾಕ್ಷಿ. ಇವತ್ತಿಂಗ ಸಭೆ ಸಮಾರಂಭಗಳಿಗೆ ಬಂದನು ಕೂಡ 32 ರುದ್ರಾಕ್ಷಿಗಳನ್ನ ಅದಕ್ಕೆ ಕಂಠ ಮಾಲ ಹತ್ತುಕೊಂಡು ಕರೀತಾರ. ಆ ರುದ್ರಾಕ್ಷಿ ಏನು ಹೊತ್ತುಕೊಂಡು ಕೇಳಿದ್ರೆ ಸರ್ವಮಂಗಳ ಗಂಡನ ಏನ್ರಿ ರುಂಡುಗಳವು 32. ಯಾವಾಗ ಒಂದಕ್ಕೊಂದನ ಗಂಟು ಮಾಡಿದ ಕೊಳ್ಳಾಗೆಲ್ಲ ಹಾಕೊಂಡ. ಅವಾಗ ಸರ್ವಮಂಗಳ ಉದ್ದಕ್ಕೆ ನಮಸ್ಕಾರ ಮಾಡಲು ಪರಮಾತ್ಮ ನಗಲಕತ್ತ, ಸರ್ವಮಂಗಳೇ ಈಗ ನನಗೆ ನಮಸ್ಕಾರ ಮಾಡಿದಲ್ಲ ಅಂದು, ಈಗ ನನಗೆ ನಮಸ್ಕಾರ ಮಾಡಿದಲ್ಲ. ಅವಾಗ ಪರಮಾತ್ಮಗೆ ಸರ್ವಮಗಳಂತಾಳೆ, ಹುಚ್ಚು ಪರಮಾತ್ಮ ನಾನು ನಮಸ್ಕಾರ ಮಾಡಿದ್ದೆ ಅಂದ್ರೆ ನಿನಗಲ್ಲ, ನಿನ್ನ ಕೊರಳಾಗಿರ್ತೇನೆ, ನನ್ನ ಗಂಡನ ರುಂಡಗಳೇ ಮಾಡಿನ ಹೊರತಾಗಿ ನಿನಗೆ ನಮಸ್ಕಾರ ಮಾಡಿಲ್ಲ ಹತ್ತುಕೊಂಡಂತಾಳ ಸರ್ವಮಗಳು. ಏನ್ರಿ ನೋಡ್ರಿ ಎಷ್ಟು ಧೈರ್ಯ ಹೆಣ್ಮಗಳು ಅವ್ರು ಇರುವ ಏನ್ರಿ ಭಕ್ತಿ ಅಂತ. ಅದು ನೀವು ಮನೆಗೆ ಹೋಗಿ ರೀ ಯಾಕ ಅಯ್ಯ ಮುತ್ತೆ ಹೇಳಮ್ಮ ಏನ್ರಿ, ನೀವು ಹೋಗಿ ಕುಡುಗೋಲು ಗಿಡಗಳು ತೊಗೊಂಡು ಕೊಟ್ಟಿರಿತೀನಿ. ಇವೆಲ್ಲ ಹೊಳಿ ಚಿಗ್ಯಾರ ರುಂಡ್ ಅಲ್ಲಿ ಗುಟ್ಕ ತಿಂದ ರುಂಡ್ ಇವೆ ಹಂಗೆ ಚಿಗಿತಾವ ಏನ್ರಿ, ಪಾಕೆಟ್ ಹೊಡೆದ ರುಂಡ್ ಚಿಗಿತಾವ ನೀವು. ಮತ್ತು ನೋಡಿ ಸುಮ್ ಟ್ರೈ ಮಾಡೋಣ ತಗೊಂಡು ಮಾಡಿರ್ತೀನಿ. ಹಿಂಗೆ ಹೇಳಿದ್ದೆ ಒಬ್ಬಾಕಿಗೆ, ಈ ಪುರಾಣದ ಚಿಪಾಟಿ ಬಳಿ ಬಾಕಿ ಚಿಂತಿಲೇ ನನಗೆ ಒಂದು ಈಟ ನಿನ್ನ ರಾಯ ಅಲ್ಲೊಬ್ಬಳು ನೋಡಿ ನಗ್ತಿದ್ದ ತಕ್ಕೆ ಚಾಡಿ ಹೇಳಕ್ಕೆ ಕೇಳಲ್ಲ. ಆದ್ರೆ ಕೇಟ ಚಂದ ಉತ್ತರ ಕೊಡ್ತಾಳ, ನಕ್ಕರೆ ನಗಲೇಳ ನಗೆ ಮುಗದ ಕ್ಯಾದಿ. ನೋಡ್ರಿ ಹೆಣ್ಮಗಳು ಚಾಡಿ ಹೇಳಿ, ಹೆಣ್ಮಗಳು ಮತ್ತೊಂದು ಚಾಡಿ ಹೇಳಿರ್ಬಾರ್ದು, ಹಂಗೆ ಉತ್ತರ ಕೊಡ್ತಾಳಕ್ಕೆ ಏನು ಚಂದ. ನಕ್ಕಾರ ನಗಲೇಳ ನಗೆ ಮುಗದ ಕ್ಯಾರಿಗೆ ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲೇಳ ಅಲ್ಲ. ಜಗಳ ಬರ್ತಾವ್ರಿ ಇಲ್ಲಿ, ಗಂಡ ತಗಲ್ತಾರ. ನಿನ್ನ ಗಂಡ ಅಲ್ಲಕ್ಕೆ ನೋಡನ್ನ ಕಿಸಿ ನಗಲಕತ್ತಿದ್ದ ಹತ್ತುಕೊಂಡಂದಾಗ ಆಕೆ ಎಷ್ಟು ಚಂದ ಉತ್ತರ ಕೊಡು, ನಕ್ಕಾರೆ ನಗಲೇಳ ನಗೆ ಮುಗದ ಕ್ಯಾರಿಗೆ. ನನ್ನ ಗಂಡ ಯಾವತ್ತೂ ನಕ್ಕೋತಿರ್ತಾನ, ಆಕೆ ನೋಡಿನೇ ನಗೋದತ್ತಲ್ಲ ಏನ್ರಿ, ಯಾವತ್ತೂ ಕೂಡ ನಕ್ಕೋತಿರ್ತಾನ. ಒಂದೊಂದು ಇರ್ತಾವ ಕಡಗಾಯ ಮಾರಿತೊಂಡು ನಗೋದಿಲ್ಲ ಪಗೋದಿಲ್ಲ. ಅಪ್ಪಿ ತಪ್ಪಿ ಯಾರೇ ಪ್ರಾಣದಾಗ ಹೆಂಗೆ ನಗಲಾಗ ಹೇಳ್ತಿದ್ದೆ ಸುಮ್ಮನೆ ನಗೋರು ಸದಕ್ಕೆ ನಗ್ಗೂಡಲ್ಲ ಏನ್ರಿ. ಈ ನಗುವಿನೊಳಗಿಂದ ಎಷ್ಟು ತಾಕತ್ತದ ತಗೊಂಡು ಕೇಳಿದ್ರೆ, ಯಾಕೆ ನಾವು ನಗಿಸ್ತೀವಿ ತಗೊಂಡ ಕೇಳಿದ್ರೆ, ನಗುವಿನೊಳಗಿಂದ ರೋಗ ನಿರೋಧಕ ಶಕ್ತಿ ಅದ. ಹೇತಿಲ್ಲ ನಾವು ನಕ್ಕೊಂತಿದ್ದೇವೆ ಅಥವಾ ನಮ್ಮ ಜೀವನದೊಳಗೆ ಯಾವ ಶುಗರ್ ಬರಂಗಿಲ್ಲ, ಯಾವ BP ಕೂಡ ಬರಂಗಿಲ್ಲ, ಯಾವ ಹಾರ್ಟ್ನು ಕೂಡ ಆಗಂಗಿಲ್ಲ. ಯಾವತ್ತು ನಕ್ಕೊಂತಿರ್ಬೇಕು, ಯಾವತ್ತು ನಕ್ಕೋತಿರ್ಬೇಕಂತ ತಿಳ್ಕೊಂಡು ಕೂಡ ನಾವು ದಾರಿ ಹೊಂಟಾಗಂದ ಸುಮ್ಮನೆ ಯಾರು ನೋಡಿ ಮಾಡೋದು ಹಂಗಲ್ಲ. ಅಂದ್ರೆ ಮನ್ಯಾಗಿಂದ ಖುಷಿದಿಂದ ನಕ್ಕೊಂತ ಆನಂದದೊಳಗಿಂದ ಇರಬೇಕು, ಹೌದಲ್ರಿ.
ಹಾಗೆ ಎಷ್ಟು ಚಂದ ಹೇಳ್ತಾಳ, ನಕ್ಕಾರ ನಗಲೇಳ ನಗಿಮುಗದ ಕ್ಯಾದಿಗೆ ನಾ ಮುಡಿದ ಬಿಟ್ಟ ಮಲ್ಲಿಗೆ. ನಾ ಅಂತ ನಗಿಮುಗದ ಕ್ಯಾದಿಗೆ ಆಗಿರ್ತಕ್ಕಂಥದ್ದು ಆ ಕ್ಯಾದಿಗೆ ನಾ ತಲೆಗೆ ಮುಡ್ಕೊಂಡು ಬಿಟ್ಟೇನಿ. ಆಕೆಗೆ ಒಂದು ಈಟ ಆಸೆ ಆಗಿತ್ತು ಅಂದ್ರೆ ಆಕೆ ಒಂದು ಗಳಿಗೆ ಮುಡ್ಕೊಳ್ಳಲ್ಲ ಕೇಳು. ಈಕೆ ಚಾಡಿ ಹೇಳಕ್ಕೆ ಮತ್ತೊಂಬತ್ತು ಯಾರು ಹೇಳ್ತಾರೋ ನಿನಗ ಕೇಳಿಲ್ಲ ನೀವು ಹೊಳ್ಳಿ. ಏನು ನನ್ನ ಗಂಡ ಯಾವತ್ತು ನಕ್ಕೋತಿರ್ತಾನೆ ತಗೋತಂದು ಕೂಡೇನ ಈಕಿ ಸುಟ್ಟು ಬರ್ತದೆ. ಅಕ್ಕಿ ನನ್ನ ಮಾತು ಕೇಳಿ ನಿಂದು ನೀ ಹ್ಯಾಂಗಾರ ಮಾಡ್ಯವ ನಿನ್ನ ಸಂಸಾರ ಅಂದು ಹೋಕ್ಕದ, ಮತ್ತೊಂದು ಏನೂ ಮಾಡಲಕ್ಕೆ. ಅದಕ್ಕಾಗಿನೇ ಚಾಡಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಯಾರ ಮಾತನ್ನು ಕೂಡ ಕೇಳಕ್ಕೆ ಹೋಗ್ಬೇಡ್ರಿ. ಅದು ಮನುಷ್ಯನ ಬದುಕಿನೊಳಗೆ ಮನೆತನದೊಳಗಿಂದ ಒಡಕಾಕದ. ಮನೆತನದೊಳಗಿಂದ ನಾವೆಲ್ಲರೂ ಕೂಡ ಅಗಲ್ತಕ್ಕಂಥವ್ರು ಹಾಕಿವತ್ತು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಅದು ಚಾಡಿ ಹೇಳುವ ಮಂದಿ ಜಗದಿ ತುಂಬಿರ್ತವೆ ಗವಾಯಿಗಳು ಪದ ಆಡ್ತಾರೆ. ಹಾಡು